ಆಯುರ್ವೇದ ಮುಖೇನ ಆಯುರ್ವೇದ ಅಂದ ತಕ್ಷಣ ಅವನು ಔಷಧಿ ಕೊಟ್ಬಿಟ್ಟೆ, ಒಂದು ಡಾಕ್ಟ್ರ್ ಹತ್ರ ಬಂದು ಪ್ರಿಸ್ಕ್ರಿಪ್ಷನ್ ಬರೆಸ್ಬಿಟ್ಟು ಒಂದು ₹100 ಕೊಟ್ಟು ಕಳಿಸ್ಬಿಟ್ಟು, ದಟ್ ಈಸ್ ನಾಟ್ ಆಯುರ್ವೇದ. ಆಯುರ್ವೇದ ಇಸ್ ಸಮಥಿಂಗ್ ಬಿಯಾಂಡ್, ಸಮಥಿಂಗ್. ಏನು ಆಯುರ್ವೇದ ಅಂದ್ರೆ ಏನು? ಜೀವನ ಶೈಲಿ, ಜೀವನ ಶಾಸ್ತ್ರ, ಬದುಕುವ ರೀತಿ, ಬದುಕುವ ನೀತಿ, ಸಾಯಕ್ಕೆ ಸನ್ಮಾರ್ಗವನ್ನು ಹುಡುತಕ್ಕಂಥ ಒಂದು ಬಲ ತಾಕತ್ತಿರತಕ್ಕಂಥದ್ದು ಆಯುರ್ವೇದಕ್ಕೆ ಮಾತ್ರ. ಸೊ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ದೈನ್ಯ ಅಂದರೆ ₹10 ಕೊಡಿ, ₹1,00,000 ಕೊಡಿ ಅಲ್ಲ. ನಾಳೆ ಬೆಳಗ್ಗೆ ಒಂದು ವಾಶ್ರೂಮ್ಗೆ ಹೋಗ್ಬೇಕಪ್ಪ, ಕೈ ಹಿಡ್ಕೊಂಡು ಕರ್ಕೊಂಡೋಗು, ಚೂರು ನೀರು ಕುಡಿಬೇಕು, ಆಗ್ತಿಲ್ಲ, ಲೋಟದಲ್ಲಿ ಕುಡಿಸ್ಬಿಡು. ಈ ಬದುಕು ಒಬ್ಬ ಶ್ರೀಸಾಮಾನ್ಯನಿಗೆ ಬರಬಾರ್ದು ಅನ್ನೋದಾದರೆ ಒಂದು ಒಳ್ಳೆ ಕ್ವಾಲಿಟಿ ಲೈಫ್ನ ಬೋಧನೆ, ಪ್ರತಿಬೋಧನೆ ಮಾಡ್ತಕ್ಕಂಥ ಏಕಮೇವ ಅದ್ವಿತೀಯ ವೈದ್ಯಕೀಯ ಶಾಸ್ತ್ರ ಅಂದರೆ ಅದು ಆಯುರ್ವೇದ ಮಾತ್ರ. ಓಕೆ, ಒಂದು ಕ್ವಾಲಿಟಿ ಲೈಫು, ಒಂದು ಪರಿಪೂರ್ಣ ಜೀವನ ಹೇಗೆ? ಫಸ್ಟು ಆಹಾರ, ಓಕೆ, ನಿದ್ರೆ, ಒಳ್ಳೆಯ ಯೋಚನೆ ಆ್ಯಂಡ್ ಒಳ್ಳೆ ಕೆಲಸ. ಒಳ್ಳೆ ಕೆಲಸ ಅಂದರೆ 10 ಲಕ್ಷ ಸಂಬಳ ತೊಗೊಳ್ಳೋದಲ್ಲ. ಮಾಡೋವಂಥ ಯಾವುದೇ ಕೃಷಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಮೇಷ್ಟ್ರ್ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಾವೆಲ್ಲರೂ ಇವತ್ತು ಪ್ರಜ್ಞಾಪರಾಧದಲ್ಲಿದ್ದೀವಿ. ಪ್ರಜ್ಞಾಪರಾಧ ಅಂದರೆ ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪುಗಳು. ಪ್ರಜ್ಞೆಯುಕ್ತ ಅಪರಾಧ, ಪ್ರಜ್ಞಾಪರಾಧ. ಮಧ್ಯರಾತ್ರಿ 11 ಗಂಟೆ ಕರೆದಿದ್ದೀರಾ, ಬೆಳಗ್ಗೆಯಿಂದ ನಾನು ಕ್ಲಿನಿಕಲ್ಲಿ ಬಿಸಿ ಇದೆ, ಇವಾಗ ಬಂದು ಶೂಟ್ ಮಾಡ್ತೀನಿ, ನಾನು ಶೂಟ್ ಮಾಡ್ಕೊಂಬಿಡಿ. ನಾನು 8 ಗಂಟೆಗೂ 9 ಗಂಟೆಗೂ ನಿಮ್ಮ ಮನೆಗೂ ಮಲ್ಕೋಬೇಕು, ಇಲ್ಲೆಲ್ಲ ಟೈಮ್ ಇಲ್ಲ, 11 ಗಂಟೆಗೆ ಸ್ಟುಡಿಯೋ ಖಾಲಿ ಇರುತ್ತೆ, ಬನ್ನಿ ನೀವು. ಕರ್ಕೊಂಬರೋಕ್ಕೆ ಕ್ಯಾಬನು ಪಾಪ ಮಧ್ಯರಾತ್ರಿ, ಅದಕ್ಕೆ ನಮ್ಮ ಕಾವಲು ಕಾಯೋಕ್ಕೆ ಒಬ್ಬ ಪೊಲೀಸು. ಹೀಗೆ ಅನೇಕ ಸೆಕ್ಯೂರಿಟಿಯವರಾಗಿರ್ಬೋದು, ತುಂಬ ಈ ಥರ ಸೆಗ್ಮೆಂಟ್ಗಳು ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡೀತಾ ಇದ್ದೀವಿ. ಲೌಕಿಕವಾಗಿ ಹೇಳೋದಾದರೆ ನಾವೆಲ್ಲ ಹೆಂಗೆ ಜೀವನ ನಡೆಸ್ತಾ ಇದ್ವಿ ವರ್ಷಗಳ ಹಿಂದೆ. ಸೂರ್ಯೋದಯ ಆಯಿತು, ಸೂರ್ಯ ಹುಟ್ಟತಾನೆ, ಅಲ್ಲೇ ಇರ್ತಾನೆ, ಅದು ಬೇರೆ ವಿಚಾರ. ಸೂರ್ಯ ಹುಟ್ಟದ ನಾವು ಕೆಲಸ ಮಾಡೋಕ್ಕಾಗ್ತೀವಿ. ಸೂರ್ಯ ಮುಳುಗ್ದ ಅಂದರೆ ದಟ್ಸ್ ಅ ಟೈಮ್ ಟು ರೆಸ್ಟ್. ಸಾಲ ಮಾಡಿದ್ರೆ ತುಪ್ಪ ತಿನ್ನು ಅಂತ ನಮ್ಮ ಫಿಲಾಸಫಿ ಇತ್ತು. ನಮ್ಮ ತಾತ ನಿಮ್ಮ ತಾತ ತುಂಬ ಶ್ರೀಮಂತರನ್ನು ಆಗಿದ್ದರು ಅಂತಲ್ಲ, ಲ್ಯಾಂಡ್ ಲಾರ್ಡ್ಸ್ ಆಗಿದ್ದರು, ತುಂಬ ಶ್ರೀಮಂತರೇ ಆಗಿದ್ರು ಅಂತಲ್ಲ. ಅವರು ಕ್ವಾಲಿಟಿ ಆಫ್ ಲೈಫ್ಗೂ ನಮ್ಮ ಕ್ವಾಲಿಟಿ ಆಫ್ ಲೈಫ್, ಅವ್ರ ಹತ್ರ ₹10 ಇರ್ಬೋದು, ನಮ್ಮ ಹತ್ರ 10 ಲಕ್ಷ ಇರ್ಬೋದು. ಕ್ವಾಲಿಟಿ ಆಫ್ ಲೈಫ್ ಅವ್ರಿಗೂ ನಮಗೂ ಇರತಕ್ಕಂಥ ಒಂದು ವಿಚಾರ ಮಾಡಿ ನೋಡಿ. ನೆಮ್ಮದಿ ಅವ್ರಿಗೆ ಹೆಂಗಿತ್ತು, ನಮ್ಗೆ ಹೆಂಗಿತ್ತು. ಸರ್, ಇವತ್ತಿನ ಜೀವನದಲ್ಲಿ 9 ಗಂಟೆಗೆ ಕೆಲಸಕ್ಕೆ ಹೋಗಿ 5 ಗಂಟೆಗೆ ವಾಪಸ್ ಬರೋ ಲಕ್ಸುರಿ ತುಂಬ ಜನರಿಗೆ ಸಿಗಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ಇವತ್ತು ನಮ್ಮನ್ನು ಆವರಿಸ್ತಾ ಇರೋದು. ನಮ್ಮದೇ ಆಫೀಸ್ನಲ್ಲಿ ನಾನೇ ಉದಾಹರಣೆ ಕೊಟ್ಟರೆ, ವಿ ಹ್ಯಾವ್ ಶಿಫ್ಟ್ಸ್. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಂದು ಸಂಜೆ ಹೋಗೋರು ಇರ್ತಾರೆ, ಮಧ್ಯಾಹ್ನ ಹೋಗೋರು ಇರ್ತಾರೆ. ಕೆಲವರು 4 ಗಂಟೆ ಅಥವಾ 3 ಗಂಟೆಗೆ ಬಂದು 12 ಗಂಟೆ ರಾತ್ರಿಗೆ ಹೋಗೋರು ಇರ್ತಾರೆ. ಜೀವನ ಹೀಗಿರಬೇಕು ಅಂತ ಹೇಳಿದ್ರೆ ಸ್ಲೀಪು, ಅಥವಾ ನೀವೇನು ಹೇಳ್ತಿದ್ದೀರಾ, ಸೂರ್ಯೋದಯ ಸೂರ್ಯಾಸ್ತ. ನಾನು ನಿಮಗೆ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಅನಿವಾರ್ಯತೆ ಇದೆ. ನನಗೂ ಅನಿವಾರ್ಯ ರಾತ್ರಿ 11 ಗಂಟೆಗೆ ಬಂದು ಶೂಟ್ ಮಾಡಬೇಕು ಅಂತ, ನಿಮಗೂ ಅನಿವಾರ್ಯ 11 ಗಂಟೆಗೆ ಶೂಟ್ ಮಾಡಬೇಕು ಅಂದಾಗ ಅದನ್ನು ಕಾಂಪೆನ್ಸೇಟ್ ಆದರೂ ಮಾಡಬೇಕಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ನಿಧಾನಕ್ಕೆ ಎದ್ದೇಳ್ತಕ್ಕಂಥದ್ದು. ಈ ಪ್ರಕೃತಿ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ತನ್ನದಂಥ ಲಿಮಿಟೇಷನ್ಸ್ ಇರುತ್ತೆ. ಬರಬಹುದಂಥ ಸಮಸ್ಯೆಗಳು ಕಣ್ಮುಂದೆ ಕಾಣ್ತಾ ಇರುತ್ತೆ. ಎಷ್ಟು ಮಟ್ಟಿಗೆ ನಾವು ಅಲರ್ಟ್ ಆಗಿರ್ತೀವಿ ನೋಡಿಕೊಂಡು ಮಾಡಬೇಕು. ಆಮೇಲೆ ಈಟಿಂಗ್ ಹ್ಯಾಬಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಸಿವು ಎಷ್ಟಾಗುತ್ತೆ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ನಿಗದಿತವಾಗಿ ನಿಯಮಿತವಾಗಿ ನಾವು ಆಹಾರ ಸೇವನೆ ಮಾಡೋ ಪದ್ಧತಿಗಳನ್ನು ಅನೇಕ ಸಂದರ್ಭದಲ್ಲಿ ಇವತ್ತಿನ ಯಂಗ್ ಜನ್ರೇಷನ್ಗೂ ನಾವು ಬೋಧನೆ ಮಾಡ್ತಾ ಇಲ್ಲ. ಈ ಬೆಂಗಳೂರೆಲ್ಲ ಮಾಲ್ಸ್ಗಳೆಲ್ಲ ಬಂತಲ್ಲ, ಏನಪ್ಪ ಸಾಧನೆ ಅಂದರೆ ಮಾಲ್ನ್ಯೂಟ್ರಿಷನ್ ಬಂತು ಅಂತ. ಪುಟ್ಟ ಮಕ್ಕಳಿಗೆ ಇವತ್ತು ನೋಡಿ, ನಾನೇನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ನಮ್ಮ ಕಾಲಕ್ಕೆಲ್ಲ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗಿ 2 ಕಿಲೋಮೀಟ್ರ್ ಇಳಿದು ಬಸ್ 2 ಕಿಲೋಮೀಟ್ರ್ ಹೋಗಬೇಕು ಅಂತ. ಅವತ್ತವ್ರು ಯಾರು ಡಾಕ್ಟ್ರುಗಳು, ಇಂಜಿನಿಯರ್ಗಳು, IAS, IPS ಅಥವಾ ಅವತ್ತಿನ ಮಾಧ್ಯಮ ಪ್ರಿಂಟ್ ಮೀಡಿಯಾದ ಹೆಸರು ಮಾಡಲೇ ಇಲ್ವ? ಖಂಡಿತ ಮಾಡಿದ್ರು. ಆವತ್ತು ಕಾಂಪಿಟೇಷನ್ ಇತ್ತು, ಆವತ್ತು ಎಕ್ಸಲೆನ್ಸ್ನ ಆ ಥರದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾಡಿದ್ರು, ಮುಂದಕ್ಕೂ ಮಾಡ್ತಾರೆ. ಆದರೆ ಇವತ್ತು ಎಕ್ಸ್ಟ್ರಾ ಲಕ್ಸುರಿ, ಎಕ್ಸ್ಟ್ರಾ ಕಂಫರ್ಟು, ಆ ಅನ್ನಕ್ಕಿಲ್ಲ ನಾವು ಐಸ್ ಕ್ರೀಮ್ ತಿರುಗ್ತೀವಿ, ಆ ಅನ್ನಕ್ಕಿಲ್ಲ ಒಂದು ಇಷ್ಟು ಬರ್ತ್ಡೇ ಅಂದರೆ ಖುಷಿ ಹೌದು, ಖಂಡಿತ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಲ್ಲ, ಸಿಹಿ ಕೊಡಬೇಕು ಹೌದು. ಆದರೆ ಕೇಕ್ನ ಪ್ರಮಾಣ ಎಷ್ಟು? 365 ದಿವಸನೂ ನಮ್ಮ ಅಕ್ಕಪಕ್ಕ ಪರಿಸರದಲ್ಲಿ ಒಬ್ಬರು ಬರ್ತ್ಡೇ ಇದ್ದೇ ಇರುತ್ತೆ. ಪ್ರತಿನಿತ್ಯ ನೀವು ಈ ಪ್ರಮಾಣದ ಕ್ಯಾಲರೀಸ್ನ ಒಳಗೆ ಹೋಗ್ತಾ ಇದ್ದರೆ ನಿಮಗೆ ಡಯಾಬಿಟೀಸು, ಒಬೆಸಿಟಿ, ಬೇರೆ ಬೇರೆ ಸಮಸ್ಯೆಗಳು ಬರದೆ ಇನ್ನೇನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಆ್ಯಂಡ್ ಮಿತ್ಸ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ಸ್ ಮೋಸ್ಟ್ ಇಂಪಾರ್ಟೆಂಟು. ನಾನು ಬೋಂಡಾ ತಿಂತೀನಿ, ಪಕೋಡ ತಿಂತೀನಿ, ಕಬಾಬ್ ತಿಂತೀನಿ, ದಾಟ್ಸ್ ಓಕೆ. ಬಟ್ ಅರ್ಧ ಚಮಚ ತುಪ್ಪ ಹಾಕೊಂಡ್ಬಂದ್ರೆ ನಂಗೆ ಲಿಪಿಡ್ಸ್ ಬಂದುಬಿಡುತ್ತೆ, ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ, ನಾನು ತುಂಬ ಡಯಟ್ ಕಾನ್ಷಿಯಸ್ಸು. ಆ್ಯಂಡ್ ಈ ಥರದ ಫುಡ್ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡಿಕೊಡೋಕ್ಕೆ ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸೇ ಆಹಾರ ಸೇವನಾ ವಿಧಿ ಹೇಗೆ. ಔಷಧಿ ತೊಗೊಳಕ್ಕೂ ಕ್ರಮ ಇದೆ. ನೀವು ಯಾವುದೋ ಔಷಧಿಗೆ ಬರ್ತೀನಿ ನಾನು, ಆದರೆ ಆಹಾರ ಕ್ರಮಕ್ಕೆ ಬಂದ್ಬಿಡೋಣ. ಇವತ್ತು ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಡಯಟು, ಈ ಡಯಟು, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಕೀಟೋ ಡಯಟ್ ಅಂತ ಹೇಳ್ತಾರೆ,
ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳ್ತಾರೆ, ಲೋ ಕಾರ್ಬ್ ಡಯಟ್ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಬೆಳಗ್ಗೆಯಿಂದ ರಾತ್ರಿ ಸಮಯ? ನಿಮಗೊಂದು ಕರ್ನಾಟಕದ ಆಹಾರ ಕ್ರಮ ಹೇಳ್ತೀನಿ. ಫಸ್ಟ್ ಕಣ್ಣು ಮುಚ್ಕೊಳ್ಳಿ ಒಂದು ನಿಮಿಷ, ಒಂದು ಬಾಳೆ ಎಲೆನ ಕಣ್ಣು ಮುಂದೆ ಚಿತ್ರೀಕರಣ ಮಾಡ್ಕೊಳ್ಳಿ. ಬಾಳೆ ಎಲೆ ಹೇಗಿರುತ್ತೆ? ಲೆಫ್ಟ್ ಚಿಕ್ಕದಾಗಿರುತ್ತೆ, ಬಲಕ್ಕೆ ಬರ್ತಾ 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 ದೊಡ್ಡದಿರುತ್ತೆ. ಬಡಿಸೋದು ಹೇಗೆ ಬಡಿಸ್ತಾರೆ? ಬೆಂಗಳೂರಿನ ಸಾಮಾನ್ಯ ಪಾರಂಪರಿಕ ಆಹಾರದ ಬಗ್ಗೆ ನಾನು ಮಾತಾಡ್ತೀನಿ. ಬಲಗಡೆ ಎಲೆ ಕೊನೆಯಲ್ಲಿ ಪಾಯಸ ಬಡಿಸ್ತಾರೆ, ಲೆಫ್ಟ್ ಕಾರ್ನರ್ ಉಪ್ಪು ಬಡಿಸ್ತಾರೆ, ಅದಾದಮೇಲೆ 2 ಕೋಸಂಬರಿ ಬಡಿಸ್ತಾರೆ, 1 ಉಪ್ಪಿನಕಾಯಿ ಬಡಿಸ್ತಾರೆ, 2 ಕೋಸಂಬರಿ ಬಡಿಸ್ತಾರೆ, 2 ತರಕಾರಿ ಪಲ್ಯ ಬಡಿಸ್ತಾರೆ. ಹೌದಾ? ಈ ಕಡೆ ಒಂದು ವಾಂಗಿಬಾತೋ ಪುಳಿಯೋಗರೆನೋ ಚಿತ್ರಾನ್ನನೋ, ಒಂದು ಸೈಡ್ಗೆ ಒಂದಿಷ್ಟು ಒಂದು ಹಪ್ಪಳ ಹಾಕ್ತಾರೆ, ಒಂದು ಸಂಡಿಗೆ ಹಾಕ್ತಾರೆ, ಒಂದು ಬಾಳಕೆ ಹಾಕ್ತಾರೆ, ಒಂದಿಷ್ಟು ಅನ್ನ ಬಾಳೆ ಎಲೆ ಮೇಲೆ ಹಾಕ್ತಾರೆ, ಅದ್ರ ಮೇಲೆ ಒಂದಿಷ್ಟು ತುಪ್ಪ ಸುರಿತಾರೆ, ಒಂದಿಷ್ಟು ತವೆ ಹಾಕ್ತಾರೆ. ಮೈಸೂರು ಶೈಲಿ ಊಟದ ಹೇಳ್ತಾರೆ, ತಿನ್ರಪ್ಪ ಊಟ ಮಾಡಿ ಅಂತ ಹೇಳ್ತಾರೆ. ಇದನ್ನು ನೀವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡ್ತಾ ಬನ್ನಿ. ಓಕೆ, ಫಸ್ಟು ಬಾಳೆ ಎಲೆ ನೀವು ಪೇಪರ್ ಪ್ಲೇಟು, ಫೈಬರ್ ಪ್ಲೇಟು, ಆಳ ಮುಳ್ಳ ಜಿಂಕು ಕಾರ್ಸಿನೋಜೆನಿಕ್ನ ಅವಾಯ್ಡ್ ಮಾಡೋಕ್ಕೆ ಮೋಸ್ಟ್ ನ್ಯಾಚುರಲ್ ಫುಡ್ಡು, ಬಯೋಡಿಗ್ರೇಡಬಲ್ಲು, ಸೈಂಟಿಫಿಕ್ಕು, ಲಾಜಿಕಲ್ಲು, ಕ್ಲೀನ್ಲಿನೆಸ್ಸು, ಹೈಜೀನು ಎಲ್ಲ ಪರ್ಸ್ಪೆಕ್ಟಿವಲ್ಲಿ ಬಾಳೆ ಎಲೆ ಫಸ್ಟ್ ಅಪ್ರೂವ್ಡ. ಓಕೆ, ಷಡ್ರಸಗಳ ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಷಡ್ರಸಗಳು ನಾವು ಆಸ್ವಾದನೆ ಮಾಡಬೇಕು ಅಂತಿದೆಯಾ? ಮಧುರ ರಸ ಯಾವುದು? ಪಾಯಸ. ಲವಣ ರಸ ಯಾವುದು? ಉಪ್ಪು. ಆಮ್ಲ ರಸ ಯಾವುದು? ಉಪ್ಪಿನಕಾಯಿ. ಅಲ್ಲಿಂದ ಶುರುನಾ ನಿಮ್ಮ ಷಡ್ರಸಗಳು. ಆಮೇಲೆ ಬಾಳೆ ಎಲೆ ನೋಡ್ತಾ ಬನ್ನಿ, ಲೆಫ್ಟಲ್ಲಿರೋದು ಉಪ್ಪು, ಉಪ್ಪಿನಕಾಯಿ, ಚಿತ್ರಾನ್ನ, ಬೋಂಡ, ಬಜ್ಜಿ, ಹಪ್ಪಳ, ವಾಟ್ ಎವರ್. ಲಾಸ್ಟ್ 1/3 ಲಾಸ್ಟ್ ಇಷ್ಟೇ ಬಡಿಸೋದು, ಇಷ್ಟೇ ತಿನ್ನಬೇಕು. ಪ್ರತಿ ಸಲ ಹಿಂಗೆ ಅನ್ಬಾರ್ದು, ಹಿಂಗೆ ಅನ್ಬೇಕು ಅಂತ ಹೇಳ್ಕೊಟ್ಬಿಟ್ಟು ಕೊನೆಯಲ್ಲಿ ಇಷ್ಟು ಬಡಿಸ್ತಾರೆ, ಅಷ್ಟು ಮಾತ್ರ ತಿನ್ನಬೇಕು. ತುಪ್ಪ ಹಾಕ್ತಾರೆ. ಧೃತಿ, ಸ್ಮೃತಿ, ಮೆಮೊರಿ, ರಿಟೆನ್ಷನ್ನು, ರಿಕಾಗ್ನಿಷನ್ನು, ರಿಪ್ರೊಡಕ್ಷನ್ ಹಿಂಗೆ ಜಾಸ್ತಿ ಆಗುತ್ತೆ ತುಪ್ಪದಲ್ಲಿ. ಅಂದರೆ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ಫಾರ್ ಏಜಸ್ ದಟ್ ತುಪ್ಪ ತಿಂದ ಒಂದು ಮೆಮೊರಿ ಜಾಸ್ತಿ ಇದೆ ಅಂತ. ಒಂದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತುಪ್ಪ ಸೇವನೆ ಮಾಡಬೇಕು? ನೀವು 10 ml ತುಪ್ಪ ತಿಂದರೂ ಕೂಡ ಖಂಡಿತ ನನ್ನ 25 ವರ್ಷದ ವೃತ್ತಿಪರ ಅನುಭವದಲ್ಲಿ ತುಪ್ಪ ತಿಂದು ಕೊಲೆಸ್ಟ್ರಾಲ್ ಆಗಿ ಒಂದು ಸತ್ತೋಗ್ಬಿಟ್ಟು ಅಂತಕ್ಕಂಥ ಇತಿಹಾಸ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನಗಂತೂ ಸಿಕ್ಕಿಲ್ಲ. ಆ್ಯಂಡ್ ನೀವು ಫ್ರಾನ್ಸಲ್ಲಿ ಇಲ್ಲೆಲ್ಲ ಮೊನ್ನೆ ಇತ್ತೀಚೆಗೆ ಒಂದು ಈ ಸಿಸ್ಟರ್ಸ್ ನರ್ಸ್ಗಳದ್ದೊಂದು ಸ್ಟಡಿ ಮಾಡಿದರು. ಯೂಶಲಿ ದೇರ್ ಲೈಫ್ ಸ್ಪ್ಯಾನ್ ಇಸ್ ಮೋರ್ 60-70 ಮಿನಿಮಮ್ಮು 90-94ವರೆಗೂ ಆರಾಮಾಗಿ ಇರ್ತಕ್ಕಂಥ ಒಂದು ನರ್ಸಿಂಗ್ ಸ್ಟಾಫ್ನ ರಿಸರ್ಚ್ ಮಾಡಿದಾಗ 600-700 ಲಿಪಿಡ್ಸು, ಡಿಸ್ಲಿಪಿಡಿಮಿ ಅಂತ ನಾವು ಲೇಬಲ್ ಕೊಡ್ತೀವಿ. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ಅಂತ. ಯಾರನ್ನೂ ಹಾರ್ಟ್ ಅಟ್ಯಾಕಾಗಿ ಸತ್ತಿಲ್ಲ. 94 ವರ್ಷದಲ್ಲೂ ನೀವು ಹಾರ್ಟ್ ಅಟ್ಯಾಕಾಗಿ ಸತ್ತಿಲ್ಲ ಅಂದರೆ ಬಹುಶಃ ಇನ್ನು 6 ವರ್ಷ ಕೂಡ ನೀವು ಹಾರ್ಟ್ ಅಟ್ಯಾಕಾಗಿ ಸಾಯೋಲ್ಲ. ನಾನು ನನ್ನ ಡಯಾಬಿಟಿಸ್ ಪೇಷಂಟ್ಸ್ಗೂ ಇದನ್ನು ಹೇಳ್ತೀನಿ, ಸರ್ 65 ವರ್ಷ ಆಯಿತು, ಇವಾಗ 127-128 ಬರ್ತಾಯಿದೆ. ಸೊ ಏನೋ ಕಾಷನ್ ತೊಗೋಬೇಕಂದ್ರೆ 44 ವರ್ಷ ಒಂಚೂರು ಡಯಟಲ್ಲಿ ಹಂಗೆ ಮ್ಯಾನೇಜ್ ಮಾಡ್ಕೊಂಬಿಟ್ಟು 100 ವರ್ಷ ತಟ್ತೀರಾ, ಮಾತ್ರ ಏನೋ ಅವಶ್ಯಕತೆ ಇಲ್ಲ. ಆದರೆ ನಾಲ್ಗೆ ಒಂಚೂರು ಚಾಪಲ್ಯವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಹೀಗೆ ನಾವು ಸೈನ್ಸ್ನ ಇಂಟರ್ಪ್ರಿಟ್ ಮಾಡಬೇಕು. ನಾನು BAMS ನಮ್ಮದೇನು ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತಿದೆ, ಅದನ್ನು ರೀಡಿಫೈನ್ ಮಾಡೋಕ್ಕೆ ಹೋದಾಗ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಆ್ಯಂಡ್ ಮಾಡರ್ನ್ ಸೈನ್ಸ್ ಅಂತ ಮಾಡಿದ್ವಿ. ಟೆಕ್ನಾಲಜಿಕಲಿ ಯು ನೀಡ್ ಟು ಬಿ ಸೈಂಟಿಫಿಕ್, ಥೆರಪಟಿಕಲಿ ಯು ನೀಡ್ ಟು ಬಿ ಟ್ರೆಡಿಷನಲ್. ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ. ಹಿಂದಿನ ಶಾಸ್ತ್ರ ಇವತ್ತಿನ ತಂತ್ರಜ್ಞಾನದ ಸಮನ್ವಯತೆ ಆಗಬೇಕು. ನಾವೇನೋ ಮೊದಲು ಬೆರಳಚ್ಚು ಕೂಡಿಸ್ತಾ ಇದ್ವಿ, ಅಕ್ಷರ ಜೋಡಿಸ್ತಾ ಇದ್ವಿ, ಇವತ್ತು ಹಂಗೆ ಪ್ರಿಂಟ್ ಮಾಡ್ತೀನಿ ಅಂದರೆ ಅದು ಔಟ್ಡೇಟೆಡ್. ಪ್ರಿಂಟ್ ಮಾಡಬೇಕು ಅಂದರೆ ನಾನು ರಾಮನು ಕಾಡಿಗೆ ಓದನು ಅಂತ ಮೈಕಲ್ಲಿ ಹಿಂಗೆ ಹೇಳಿದ್ರೆ ಅದು ಹಂಗೆ ಟೈಪ್ ಆಗಿ ಹಂಗೆ ಪ್ರಿಂಟ್ಔಟ್ ಹಿಂಗೆ ಬರೋದನ್ನು ಒಪ್ಕೋಬೇಕು. ಅದು ರಾಮನು ಕಾಡಿಗೆ ಹೋದನು ಅನ್ನೋ ಫಾರ್ಮ್ಯಾಟ್ನ ಬಿಡಬಾರ್ದು. ಆ ಫಾರ್ಮ್ಯಾಟ್ ಇಟ್ಕೊಂಡು ಲೇಟೆಸ್ಟ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿಕೊಂಡ್ರೆ ರೆಸ್ಪಾನ್ಸಿಬಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ರಿಪ್ಲೈ ಫಾರ್ ಟುಮಾರೋ ಅಂತ ಹೇಳ್ತೀನಿ.